ಬರ್ತಾರೆ ಅಂತ ಹೇಳಿದರು. ಪ್ರತಿಯೊಂದು ಅಪಾಯಕ್ಕೂ ಕೂಡ ಒಂದು ಉಪಾಯ ಇದ್ದೇ ಇರುತ್ತೆ ನೋಡಿ. ವಾದಿರಾಜರು ಗೊತ್ತಿಲ್ವ, ಸರ್ವಜ್ಞರವರು ಅವರು ಹೇಳ್ತಾರೆ, ಆಯ್ತಪ್ಪ ನೀ ಹೇಳಿದಂತೆ ನಾವೇ ಮುಳುಗಿ ತೊಗೊತೀವಿ ಬಿಡು ಅಂತ ಹೇಳ್ತಾರೆ. ಆಗ ಅವರು ಪರಮಾತ್ಮನಿಗೆ ಹಾಕಿರತಕ್ಕಂಥ ತುಳಸಿ ಮಾಲೆಯನ್ನು ಹಾಕ್ಕೊಂಡು ಮುಳುಗಿ ಸಾಲಿಗ್ರಾಮ ತರ್ತಾರೆ. ಅವನಿಗೆ ಆಶ್ಚರ್ಯ ಆಯಿತು, ಒಂದು ಹುಳುಗಳು ಕೂಡ ಅವರ ಮೈ ಮೇಲೆ ಏನು ಮಾಡಿಲ್ಲ. ಅಂದರೆ ಆ ತುಳಸಿ ಕಂಡ್ರೆ ಅದಕ್ಕಾಗೋದಿಲ್ಲ, ಅವನು ಹಿಡಿಯೋದೇ ಇಲ್ಲ ತುಳಸಿ ಧಾರಣೆ ಮಾಡಿದವನ್ನ, ಅದು ಅವನಿಗೆ ಗೊತ್ತಿಲ್ಲ ತತ್ವ. ಹಾಗಾಗಿ ಒಳ್ಳೊಳ್ಳೆ ಸಾಲಿಗ್ರಾಮಗಳನ್ನು ನಾವು ತಂದು ಅನಂತರ ಅದನ್ನು ಸಾಲಿಗ್ರಾಮವನ್ನಾಗಿ ಹಾರವನ್ನಾಗಿ ಮಾಡಿ ಆ ಶ್ರೀನಿವಾಸನ ದೇವರಿಗೆ ತೊಗೊಂಬರುವಾಗ ಯಾವತ್ತೂ ಅಷ್ಟೇ ನಾವು ಬಸ್ಸಲ್ಲಿ ಕಾರಲ್ಲಿ ಹೋಗಬಾರ್ದು. ಯಾವುದೇ ಒಂದು ಯಾತ್ರೆ ಮಾಡುವಾಗ ನಮಗೆ ಶಕ್ತಿ ಇಲ್ಲ ಅಂತ ನಾವು ಬರ್ತಾ ಇದ್ದೀವಿ ಅಷ್ಟೇ. ಶಾಸ್ತ್ರ ಹೇಳುತ್ತೆ, ಯಾರಾದರೂ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗುವಾಗ ನಡ್ಕೊಂಡೇ ಹೋಗಬೇಕು, ಇದು ಮೊದಲನೇ ನಿಯಮ. ಎರಡನೇದು ಚಪ್ಪಲಿ ಹಾಕ್ಕೊಂಡು ಹೋಗಬಾರ್ದು, ಇದು ಎರಡನೇ ನಿಯಮ. ಇದೆರಡೂ ನಮ್ಮ ಪಾಲನೆ ಮಾಡೋಕ್ಕೆ ಆಗೋದೇ ಇಲ್ಲ. ಚಪ್ಪಲಿ ಹಾಕ್ಕೊಂಡು ಇಲ್ಲಿ ತನಕ ಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಬಿಟ್ಟರೆ ಅಲ್ಲೂ ಬೇಕಾದ್ರೆ ಚಪ್ಪಲಿ ಹಾಕೊಂಡು ಬಂದ್ಬಿಡ್ತಾರೆ ಬೇಕಾದ್ರೆ. ಯಾಕೆಂದರೆ ಅವಾಗ ಚಪ್ಪಲಿ ಇಲ್ಲದ್ರಾಗೋದಿಲ್ಲ, ಆ ರೀತಿ ಇಂಥ ಸ್ಥಿತಿಯವರೆಗೆ. ಇನ್ನು ಬೇರೆ ಎಲ್ಲೆಲ್ಲೂ ತಿನ್ನಬಾರ್ದು ಅಂತ ನಿಯಮ ಇದೆ, ಇದು ಮೂರನೇ ನಿಯಮ. ಇಷ್ಟಾದರೆ ಪರಮಾತ್ಮ ಪೂರ್ಣ ಮಾಡ್ತಾನೆ. ತಿರುಪತಿ ಹೋಗ್ತಾರೆ, ಯಾರೂ ನಡ್ಕೊಂಡು ಹೋಗೋದಿಲ್ಲ. ಈಗಂತೂ ನಡ್ಕೊಂಡೇ ಹೋಗಬೇಕು ಮಾಡಿದ್ದಾನೆ ಶ್ರೀನಿವಾಸ ಅವನು. ಯಾಕೆಂದರೆ ಯಾವ ಬಸ್ಸು ಹೋಗೋದಿಲ್ಲ, ಯಾವ ಕಾರಿಗೂ ಅವಕಾಶ ಇಲ್ಲ, ಹೋದು ನಡ್ಕೊಂಡು ಹೋಗಬೇಕಷ್ಟೇ, ಬೆಟ್ಟ ಹತ್ಕೊಂಡೇ ಹೋಗಬೇಕು ಅವರು. ಹಾಗೆ ಪರ್ವತ ಹತ್ತಬೇಕು. ವಾದಿರಾದರು ಆಗಲೇ ವಾಹನದ ವ್ಯವಸ್ಥೆ ಇದ್ದರೂ ನಡ್ಕೊಂಡೇ ಹೋದರು. ಎಲ್ಲರೂ ನಡೆಯುವಂತೆ ಪಾದದಿಂದ ನಡೆದಿದ್ದಲ್ಲ ಅವರು, ಆರೋಹ ಗಿರಿಂ ಜಾನುಭ್ಯಾಂ ಮಂಡಿಯಿಂದ ಹತ್ಕೊಂಡು ಹೋಗಿದ್ದಾರೆ.